ನಮಸ್ತೆ ಮೇಡಮ್, ಸಂಜೀವ್ ಅಂತ ಇಲ್ಲೇ ಬೆಂಗಳೂರಿಂದಾನೆ. ನಮ್ಮ ತಂದೆ ಹನುಮಯ್ಯ ಅಂತ, 71 ಇಯರ್ಸ್, ಆಲ್ಮೋಸ್ಟ್ 4 ಇಯರ್ಸ್ ಆಯ್ತು ಮೇಡಮ್. ಇದರಲ್ಲಿ ಕೆನ್ನೆಯಲ್ಲಿ ಗಂಟು ತರ ಸ್ಮಾಲ್ ಆಗಿ ಬಂತು. ಆಮೇಲೆ ಅಲ್ಲೇ ಅವರು ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡು ಒಂದಂಗೆ ಒಂದೆರಡು ವರ್ಷ ವೆಯ್ಟ್ ಮಾಡಿದ್ರು. ಅವ್ರಿಗೆ ಗೊತ್ತಿಲ್ಲ ಹಳ್ಳಿಯವರು. ನೆಕ್ಸ್ಟ್ ಬೇರೆ ಹಾಸ್ಪಿಟಲ್ ಹೋದಾಗ ಇದು ಕ್ಯಾನ್ಸರ್ ತರ ಇದೆ, ಹೋಗಿ ಅಂತ ಕಳಿಸಿದ್ದಾರೆ. ನೋಡಿದಾಗ ಬಯಾಪ್ಸಿ ಮಾಡಿದ್ದಾರೆ, ಅಲ್ಲಿ ಸ್ವಲ್ಪ ಕ್ಲೂ ಬಂದಿದೆ. ಪೇಷಂಟ್ ಹೆಸರು ಹನುಮಯ್ಯ ಅಂತ, ಏಜ್ 71 ಇಯರ್ಸ್. ಪೇಷಂಟ್ಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನೆಕ್ ಹತ್ರ ಸ್ವೆಲ್ಲಿಂಗ್ ತರ ಬರ್ತಿತ್ತು ಅಂಡ್ ಅಲ್ಸರ್ ಆಗಿತ್ತಂತೆ. ಸೊ ಪೇಷಂಟ್ ನೆಗ್ಲೆಕ್ಟ್ ಮಾಡಿ ಲೋಕಲ್ ಹಾಸ್ಪಿಟಲ್ಸ್ ಅಲ್ಲಿ ಬರೀ ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡು ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ರೀಸೆಂಟ್ ಆಗಿ ಅವ್ರಿಗೆ ಸಿವಿಯರ್ ಪೇನ್ ಬಂತು ಅನ್ನೋ ಕಾರಣಕ್ಕೆ ಹೋಗಿ ಟೆಸ್ಟ್ ಮಾಡಿಸಿ ಬಯಾಪ್ಸಿ ಮಾಡಿದ್ದಾರೆ. ಆವಾಗ ಗೊತ್ತಾಯ್ತು ಅದು ಕ್ಯಾನ್ಸರ್ ಅಂತ, ಓರೋಫ್ಯಾರಿಂಜಿಯಲ್ ಕ್ಯಾನ್ಸರ್ ಅಂತ ಗೊತ್ತಾಗಿದೆ. ಆಮೇಲೆ ಕೂಡ ಅವರು ಅಲ್ಲಿ ಇದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಆಪರೇಷನ್ ಭಯ ಪಟ್ಕೊಂಡು ಮತ್ತೆ ರಿಟರ್ನ್ ಟು ಹಳ್ಳಿಗೆ ಹೋದ್ರು. ಆಮೇಲೆ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ರು. ಈಗ ಮತ್ತೆ ಜಾಸ್ತಿ ಆಯ್ತು, ಅವ್ರಿಗೆ ಗಡ್ಡೆ ಜಾಸ್ತಿ ಆಗಿ ಪೇನ್ ಬಂದಿದೆ, ಅದಕ್ಕೆ ಬಂದ್ರು ಅವರು. ಅದಾದ್ಮೇಲಿಂದ ಅವ್ರಿಗೆ ಪೆಟ್ ಸಿಟಿ ಮಾಡಿಸಿದ್ದಾರೆ. ಅದರಲ್ಲಿ ಲಂಗ್ಸ್ಗೆ ಮತ್ತೆ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಗಿದೆ. ಅವ್ರಿಗೆ ಸ್ವಲ್ಪ ಬೇಡ ಬಿಡಿಸಿತ್ತು, ಬಿಡಿ ಡ್ರಿಂಕ್ಸ್ ತರ ಎಲ್ಲ. ಈಗ ಪೇನ್ ಜಾಸ್ತಿ ಆಗಿದೆ. ಈಗ ಬಂದ್ರು ನಾಗರಬಾವಿನಲ್ಲಿ ತೋರಿಸಿದ್ಕೆ ಬಯಾಪ್ಸಿ ಅಂಡ್ ಪೆಟ್ ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ಮಾಡಿಸಿದ್ವಿ. ಅಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದಾರೆ. ಈ ತರ ಕ್ಯಾನ್ಸರ್ ಆಗೋಕೆ ಮೇನ್ ರೀಸನ್ಸ್ ಬಂದು ಸ್ಮೋಕಿಂಗು, ಆಲ್ಕೋಹಾಲು, ತಂಬಾಕು, ಗುಟ್ಕಾ, ಪಾನ್ ಮಸಾಲ ಈ ತರ ಎಲ್ಲ ತಗೊಂತಿದ್ರೆ ತುಂಬಾ ಜಾಸ್ತಿ ಆಗುತ್ತೆ ಓರಲ್ ಕ್ಯಾನ್ಸರ್ಸ್. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಏಜ್ ಆಗಿದೆ, ಇಲ್ಲಿ ಆಪರೇಷನ್ ನಾಟ್ ರೆಕಾರ್ಡ್, ಎಲ್ಲೋ ಬೆಂಗಳೂರು ಮಾಡಲ್ಲ ಆಪರೇಷನ್ ಮಾಡಿದ್ರೆ ಕಷ್ಟ ಆಗುತ್ತೆ ತರ್ಕೊಳ್ಳೋದು ಏಜ್ ಆಗಿರೋದ್ರಿಂದ ಅಂತ ಹೇಳಿದ್ರು. ನೆಕ್ಸ್ಟ್ ನಿಮ್ಮ ಅಪೇಕ್ಷೆ ಮೇರೆಗೆ ಕೀಮೋ ಕೊಡ್ತೀವಿ, ಕೀಮೋನು ಕೂಡ ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕಾಗುತ್ತೆ. ಆಮೇಲೆ ರೇಡಿಯೋಥೆರಪಿ ಮುಖಾಂತರ ಕ್ಲಿಯರ್ ಮಾಡಬೇಕಾಗುತ್ತೆ, ಅದು ನಾಟ್ ಗ್ಯಾರಂಟಿ ಅಂತ ಹೇಳಿದ್ರು. ಪೇಷಂಟ್ಗೆ ಕೀಮೋಥೆರಪಿ ಸಜೆಸ್ಟ್ ಮಾಡಿದ್ರು, ಬಟ್ ಪೇಷಂಟ್ ಏಜ್ 71 ಇಯರ್ಸ್ ಆಗಿದೆ ಅಂತ ಅವ್ರ ಮಗ ಮತ್ತೆ ರಿಲೇಟಿವ್ಸ್ ಎಲ್ಲ ವಿಲ್ಲಿಂಗ್ ಮಾಡಿಲ್ಲ. ಅದರಿಂದ ಅವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಹೋಗೋಣ ಅಂತ ನಮ್ಮ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ದಾರೆ. ಇಲ್ಲಿ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ಜನ್ ಹಾಸ್ಪಿಟಲ್ ಅಂತ. ಸೊ ಒಂದು ನಂಬಿಕೆ ಮೇಲೆ ಬಂದು ಈಗ ಫಸ್ಟ್ ಟೈಮ್ ಮೆಡಿಸಿನ್ ತಗೊಂಡಿದೀವಿ. ಯು ಕ್ಯಾನ್ ಹೋಪ್ ಫಾರ್ ದಿ ಬೆಸ್ಟ್. ಅಂದ್ರೆ ಅವರು ಸ್ವಲ್ಪ ನೆಗ್ಲೆಕ್ಟ್ ಜಾಸ್ತಿ, ಲೈಟ್ ಪೈನ್ ಬರ್ತಾ ಇತ್ತು, ಹಂಗೆ ಪೈನ್ ಕಿಲ್ಲರ್ ಹಾಕೊಳ್ಳೋದು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು. ಜಾಸ್ತಿ ಆದಾಗ ಈ ತರ ಹೇಳಿದ್ದಾರೆ. ಪೇಷಂಟ್ಗೆ ಈಗ ನೆಕ್ ಹತ್ರ ಒಂದು 4 ಸೆಂಟಿಮೀಟರ್ ಸ್ವೆಲ್ಲಿಂಗ್ ಇದೆ, ವಿತ್ ಅಲ್ಸರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಕಿವಿ ಹತ್ರ ತುಂಬಾ ಪೇನ್ ಬರ್ತಿದೆ, ಆಮೇಲೆ ತಿನ್ನಕ್ ಆಗ್ತಿಲ್ಲ, ಈ ತರ ಎಲ್ಲ ಕಂಪ್ಲೇಂಟ್ಸ್ ಹೇಳ್ತಿದ್ದಾರೆ. ಗೊತ್ತಿದೆ, ಏನ್ ಟೆನ್ಷನ್ ಏನಿಲ್ಲ ಅವ್ರಿಗೆ. ಅವ್ರ ಟೆನ್ಷನ್ ತಗೊಳ್ಳೋದೇ ಇಲ್ಲ. ಅವರು ರೆಡಿ ಟು ಏನಾದ್ರು ಫೇಸ್ ಮಾಡಕ್ ರೆಡಿ ಇದ್ದಾರೆ. ವಿಲ್ ಪವರ್ ಇಸ್ ಸ್ಟ್ರಾಂಗ್, ನೋ ನಥಿಂಗ್. ಬಿಕಾಸ್ ಇವ್ರು ಬಿಡಿ ಜಾಸ್ತಿ ಸೇರ್ತಾ ಇದ್ರು, ಅದಕ್ಕೋಸ್ಕರ ಬಂದಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇದಾರೆ ಡಾಕ್ಟರ್ಸ್. ಆರಾಮ ಮಾಡ್ತಾರೆ, ತೊಂದರೆ ಇಲ್ಲ. ವಾಕಬಲ್ ಆಕ್ಟಿವ್ ಇದ್ದಾರೆ, ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. 4th ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರು. ಬಟ್ 45 ಡೇಸ್ ಕೊಡ್ತಾ ಇದೀವಿ, ತಗೊಳ್ಳಿ. ಅಲ್ಲಿ 45 ಡೇಸ್ ಅಲ್ಲಿ ಒಂದು ಚೇಂಜಸ್ ಕಾಣಿಸುತ್ತೆ ಅಂತ ಹೇಳಿದ್ರು. ಓಕೆ ಮೇಡಮ್, ಥ್ಯಾಂಕ್ ಯು. ಪೇಷಂಟ್ಗೆ ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಆಲ್ಕೋಹಾಲ್ ಆಗಲಿ ಸ್ಮೋಕಿಂಗ್ ಆಗಲಿ ಸ್ಟಾಪ್ ಮಾಡಬೇಕು ಅಂತ ಸಜೆಸ್ಟ್ ಮಾಡಿದ್ದೀನಿ. ಸೊ ರಸಾಯನ ಆಯುರ್ವೇದ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಸ್ವೆಲ್ಲಿಂಗ್ ರೆಡ್ಯೂಸ್ ಆಗ್ಬೋದು, ಆಮೇಲೆ ಊಟ ಸೇರೋಂಗ್ ಆಗೋದು, ಆಮೇಲೆ ಪೇನ್ ಕಡಿಮೆ ಆಗೋದು, ಈ ತರ ಎಲ್ಲ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅವ್ರಿಗೆ ಗೊತ್ತಾಗುತ್ತೆ.